ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಗೃಹ ಪ್ರವೇಶದ ಪ್ರಿಪ್ರೇಷನ್ಸ್ ಹೇಗಿತ್ತು ಮತ್ತು ಹೇಗೆಲ್ಲ ಆಯಿತು, ನಾವು ಯಾವ ಥರ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗೇ ಆಯಿತು ಫಂಕ್ಷನ್. ಇದು ನನ್ನ ಅಮ್ಮನ ಮನೆ ಗೃಹ ಪ್ರವೇಶ. ಸೊ ನನ್ನ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ, ಹೇಳಿದ್ದೆ ನಾನು ತುಂಬ ವೀಡಿಯೋಸಲ್ಲಿ ಕೂಡ. ಇವಾಗ ನಾನು ಮನೆಯಿಂದ ಸ್ವಲ್ಪ ಮೇಕಪ್ ಸೆಟ್ಟು ಅದೆಲ್ಲ ಏನೇನು ರೆಡಿ ಮಾಡ್ಕೊಂಡು ತೊಗೊಂಡು ಹೋಗಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಮನೆಯಿಂದ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗಿದ್ದೆ. ಅದು ಜ್ಯುವೆಲರೀಸು ಆ ಥರದ್ದೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಏನೇನು ಬೇಕಾಗುತ್ತೆ, ಸ್ಟಿಕ್ಕರ್ಸು, ಮೇಕಪ್ದು, ಆಮೇಲೆ ನಾವೇನೇನು ಹಾಕ್ಕೊಳ್ತೀವಿ ಆ್ಯಕ್ಸಸರೀಸು ಆ ಥರದ್ದೆಲ್ಲ ತೊಗೊಂಡು ಹೋಗಿದ್ದೆ. ಯಾಕಂದರೆ ರೆಡಿ ಆಗೋದಕ್ಕೆ ನನಗೆ, ಅಕ್ಕಂಗೆ, ಅಮ್ಮಂಗೆ 3 ಜನಕ್ಕೂ ಬೇಕಿರೋದ್ರಿಂದ ಸ್ವಲ್ಪ ಅಲ್ಲಿರೋದು ಅಮ್ಮನ ಮನೇಲಿರೋದು ಇತ್ತು. ಅದ್ರ ಜೊತೆಗೆ ಸ್ವಲ್ಪ ನಾನು ಕೂಡ ತೊಗೊಂಡು ಹೋಗಿದ್ದೆ ನನಗೆ ಬೇಕಾಗಿರೋ. ಫ್ರೆಂಡ್ಸ್, ನಂದು ಹಾಗೆ ಸ್ಯಾರಿ ಕೂಡ ತೋರಿಸ್ತೀನಿ, ಬ್ಲೌಸ್ ಕೂಡ ನಿಮಗೆ. ಈ ರೀತಿಯಾಗಿ ನಾನು ಸ್ಟಿಚ್ ಮಾಡಿಸಿದ್ದು. ನಾನು ಯಾವ ಥರ ಹೇಳಿದ್ನೋ ಫುಲ್ ಅದೇ ಥರ ಬಂದಿತ್ತು. ವರ್ಕು ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಹ್ಯಾಂಡ್ ವರ್ಕೇ ಮಾಡಿಸಿದ್ದು, ಚೆನ್ನಾಗಿತ್ತು. ನಾನು ಯಾವ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ನೋ ಅದೇ ಥರ ಮಾಡಿಕೊಟ್ಟಿದ್ರು. ತುಂಬಾ ಇಷ್ಟ ಆಯಿತು. ಸ್ಯಾರಿ ಕೂಡ ಅಷ್ಟೇ, ನಾನು ಇದೇ ಕಲರ್ ಕಾಂಬಿನೇಷನಲ್ಲಿ ಬೇಕು ಅಂತ ತುಂಬಾ ಹುಡುಕಿ ಇಷ್ಟಪಟ್ಟು ತೊಗೊಂಡಿದ್ದು ಇದು. ಸೊ ನೀವು ನೋಡ್ಬೋದು ಸ್ಯಾರಿನ. ಈ ವಿಡಿಯೋ ಫುಲ್ ಎಂಡ್ವರೆಗೂ ನೋಡಿ. ಹಾಗೆ ಏನೇನೆಲ್ಲ ಆಯಿತು, ಏನೇನೆಲ್ಲ ಆದಷ್ಟು ವಿಡಿಯೋದಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ನಾನು ಹಿಂದಿನ ದಿನವೇ ಹೋಗ್ತಾ ಇದ್ದೀನಿ. ಹೋಗಿದ್ದೆ ಮುಂಚೆನೇ, ಪಾಪು ಹಠ ಮಾಡ್ತಾ ಇದ್ದ ಅಲ್ಲಿ ಅಂದ್ಬಿಟ್ಟು ಕರ್ಕೊಬಂದಿದ್ದೆ. ಮತ್ತು ಇವಾಗ ಮತ್ತೆ ಹೋಗ್ತಾ ಇದ್ದೀನಿ, ಡ್ಯಾಡಿನ ಕರೆಸ್ಕೊಂಡು ಹಿಂದಿನ ದಿನವೇ ಹೋಗ್ತಾ ಇದ್ದೀನಿ. ಅದಾದಮೇಲೆ ಇವಾಗ ಹಳೆ ಮನೆ ಹತ್ರ ಬಂದು ಎಲ್ಲ ರೆಡಿ ಮಾಡ್ಕೊಳ್ಳೋದಿತ್ತು. ಈ ಥರ ಪೂಜೆದ ಐಟಮ್ಸು ಮತ್ತು ಏನಾದರೂ ಇದ್ದೇ ಇರುತ್ತಲ್ವ ರೆಡಿ ಮಾಡ್ಕೊಳ್ಳೋದು, ಅಲ್ಲಿ ಕಳ್ಸೋಕ್ಕೆ ಇಡೋದು, ಈ ಥರದ್ದೆಲ್ಲ ರೆಡಿ ಮಾಡ್ಕೊತಾ ಇದ್ದು. ನಾವು ಹೋಮ ಮಾಡಿಸಿದ್ದು ಬಂದ್ಬಿಟ್ಟು ನೈಟ್ ಮಾಡಿಸಿದ್ವಿ, ಹಿಂದಿನ ದಿನ ನೈಟು. ಅವತ್ತಿನ ದಿನವೇ ಮಾಡಿಸಿದ್ರೆ ಜನಗಳನ್ನ ಮಾತಾಡ್ಸೋದಕ್ಕಾಗಲ್ಲ, ಮತ್ತು ಡೇ ಫುಲ್ಲು ಅದರಲ್ಲೇ ಕಳೆದೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಹಿಂದಿನ ದಿನ ಮಾಡಿಸಿದ್ವಿ, ನೈಟ್ ಮಾಡಿಸಿದ್ವಿ. ಇವಾಗ ನೈಟ್ ಆಲ್ಮೋಸ್ಟ್ ಎಲ್ಲ 7:30ಗೆ ರೆಡಿಯಾಗಿ ಹೋಗಿದ್ದು ನಾವು. ಫಸ್ಟು ಮಮ್ಮಿನ ರೆಡಿ ಮಾಡಿ ಆಮೇಲೆ ನಾವರೆಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ. ಏನಂದರೆ ಸಿಕ್ಕಾಪಟ್ಟೆ ಖುಷಿ ಇತ್ತು. ಗೃಹ ಪ್ರವೇಶ, ಹೊಸ ಮನೆ ಅಂತ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹಳೆ ಮನೇನ ಬಿಟ್ಟೋಗೋದಕ್ಕೆ ಬೇಜಾರು. ಯಾಕಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಈ ಮನೆನ ನಾವು ಹುಟ್ಟಾಗಿಂದ ಅಜ್ಜಿ ಮನೆ ಅಂತ ಫುಲ್ ಖುಷಿಯಾಗಿ ಬರ್ತಾ ಇದ್ದಿದ್ದು. ಇವಾಗ ಆ ಮನೇನ ಇನ್ನು ಖಾಲಿ ಮಾಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಇವಾಗ ಬಂದ್ವಿ ಹೊಸ ಮನೆ ಹತ್ರನೇ. ಇವಾಗ ಹೋಮಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಅವರು, ಪೂಜೆ ಮಾಡೋರು ಎಲ್ಲ. ನೈಟು 7:30 ಹಂಗೆ ಸ್ಟಾರ್ಟ್ ಮಾಡಿದ್ರೆ 12:30 1ವರೆಗೂ ಇತ್ತು ಹೋಮ ಎಲ್ಲ. ತುಂಬಾ ಚೆನ್ನಾಗಾಯಿತು, ಸಮಾಧಾನ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಖುಷಿ ಇತ್ತು. ಎಲ್ಲ ಚೆನ್ನಾಗಾಯಿತು ಫಂಕ್ಷನ್ ಅಂತಲೇ ಹೇಳ್ಬೋದು. ಮನೇನೂ ಅಷ್ಟೇ, ನಮಗೆ ಯಾವ ಥರ ಬೇಕಿತ್ತು ಮಮ್ಮಿಗೆ ಅದೇ ಥರನೇ ಎಲ್ಲ ಚೆನ್ನಾಗಾಯಿತು. ಅದು ಒಂದು ಖುಷಿ ವಿಷಯ. ತುಂಬ ಬೇಗನೆ ಕನ್ಸ್ಟ್ರಕ್ಟ್ ಆಯಿತು ಅಂತಲೇ ಹೇಳ್ಬೋದು. ಸೈಟ್ ತೊಗೊಂಡಿದ್ದು ಅಷ್ಟೇ, ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಅಷ್ಟೇ, ಎಲ್ಲ ಚೆನ್ನಾಗಾಯಿತು. ಇವಾಗ ಇನ್ನೇನು ಹೋಮ ಸ್ಟಾರ್ಟ್ ಆಯಿತು. ಇದ್ರದ್ದು ನಾನು ಹೋಮ್ ಟೂರ್ ಕೂಡ ಮಾಡ್ತೀನಿ ಒಂದು ಸ್ವಲ್ಪ ದಿನ. ಎಲ್ಲ ಚೆನ್ನಾಗಿ ಜೋಡಿಸ್ಕೊಳ್ಳೋದು ಆ ಥರ ಎಲ್ಲ ಆದಮೇಲೆ ಇನ್ನೂ ಆರ್ಗನೈಸ್ ಮಾಡೋದು ತುಂಬಾ ಇದೆ. ಆಮೇಲೆ ಇನ್ನೂ ಶಾಪಿಂಗ್ ಕೂಡ ಹೋಗಬೇಕು. ಅದ್ರದ್ದು ಎಲ್ಲ ನೀಟಾಗಿ ಆರ್ಗನೈಸ್ ಎಲ್ಲ ಆದಮೇಲೆ ನಾನು ನಿಮಗೆ ಖಂಡಿತ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಮನೆ ಅಂತೂ ಚೆನ್ನಾಗಿದೆ, ನಮಗಿಷ್ಟ ಆಯಿತು. ಏನಂದರೆ ಮಿಡಲ್ ಕ್ಲಾಸ್ ಲೈಫಲ್ಲಿ ಈ ಥರ ಒಂದು ಮನೆ ಕಟ್ಟೋದೇ ಕನಸು ಅಂತಲೇ ಹೇಳ್ಬೋದು. ತುಂಬ ವರ್ಷದಿಂದ ಕನಸಿರುತ್ತೆ, ಬಟ್ ನಮಗೇನಂದರೆ ಮನೆ ಕಟ್ಟುತ್ತಾರೆ ಅಂತೆಲ್ಲ ಅಂದ್ಕೊಂಡೇ ಇರಲಿಲ್ಲ. ಸಡನ್ನಾಗಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಬೇಕಾಯ್ತು. ಇವಾಗ ನಾನು ಪಾಪುನ್ನು ಮಲಗಿಸ್ಬಿಟ್ಟು ಬಂದು ಆಮೇಲೆ ಹೋಮಕ್ಕೆ ಕೂತ್ಕೊಂಡೆ. ಒಂದು ಕಡೆ ಭಯ, ಅವನು ಎಲ್ಲಿ ಎದ್ಬಿಡ್ತಾನೆ ಅಂತ. ಬಟ್ ಹೊಸ ಮನೆಯಲ್ಲಿ ಮಲ್ಗೋಂಗಿಲ್ಲ. ಎದುರುಗಡೆ ಮನೆಯಲ್ಲಿ ನಾನು ಪಾಪುನ ಮಲಗಿಸ್ಬಿಟ್ಟು ಬಂದಿದ್ದೆ. ಅವ್ನು ಮಲ್ಕೊಂಡ್ಮೇಲೆ ಆರಾಮಾಗಿ ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ಪಾಪು ಹೇಗಂದರೆ ನನ್ನ ಹತ್ರ ಅಷ್ಟೇ, ಹೊಸಬ್ರ ಹತ್ರ ಅವನು ಹೋಗೋದೇ ಇಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಕಷ್ಟ, ನಾನೇ ಮೇಂಟೈನ್ ಮಾಡಬೇಕು.
ಸೊ ಇದು ಹಿಂದಿನ ದಿನವೇ ಈ ಥರ ಎಲ್ಲ ಮಾಡ್ಕೊಂಡಿದ್ದರಿಂದ ನಮಗೆ ಹೆಲ್ಪ್ ಆಯಿತು ಅವತ್ತಿನ ದಿನ. ನೀವು ಅಷ್ಟೇ ಯಾರಾದರೂ ಗೃಹಪ್ರವೇಶ ಮಾಡೋ ಆಗಿದ್ದರೆ ಹಿಂದಿನ ದಿನವೇ ಹೋಮ ಎಲ್ಲ ಮಾಡಿಸಿರಿ. ಅವತ್ತಿನ ದಿನ ಆರಾಮಾಗಿರ್ಬೋದು, ಜನಗಳನ್ನ ನೀಟಾಗಿ ಮಾತಾಡಿಸ್ಬೋದು, ಅವತ್ತಿನ ಡೇನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇದು ನೆಕ್ಸ್ಟ್ ಡೇ, ಅವತ್ತಿನ ಡೇ. ಇದು ಆಲ್ರೆಡಿ 6 o'clockಗೆ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಏನಂದರೆ ಅವತ್ತಿನ ನೈಟೆಲ್ಲ ಮಲ್ಗೆ ಇರಲಿಲ್ಲ ನಾವು. ಹೋಮದೆಲ್ಲ ಕ್ಲೀನ್ ಮಾಡೋದಿತ್ತು. ಅದಾದಮೇಲೆ ಹಾಲು ಉಗಿಸ್ತೀವಲ್ಲ, ಕಿಚನೆಲ್ಲ ರೆಡಿ ಮಾಡೋದಿತ್ತು. ಆಮೇಲೆ ಎಲ್ಲ ಕ್ಲೀನಿಂಗ್ ಇತ್ತು, ರೆಡಿ ಮಾಡ್ಕೊಳ್ಳೋದಿತ್ತು. ತುಂಬಾ ಕೆಲಸ ಇತ್ತು. ಅದು ಅಲ್ಲದೆ ಮಲ್ಗೋ ಆಗಿ ಬೇರೆ ಇಲ್ಲ ಅಂತ ಹೇಳ್ತಾಯಿದ್ರು, ಮನೆ ಬಾಗ್ಲಾಕ ಹೋಗಿಲ್ಲ ಅಂದ್ಬಿಟ್ಟು. ಸೊ ಅವತ್ತಿನ ದಿನ ನೈಟ್ ಫುಲ್ ನಿದ್ದೆ ಮಾಡಿರಲಿಲ್ಲ. ಅದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್, ಚೆನ್ನಾಗಿತ್ತು. ಮತ್ತು 4 ಗಂಟೆಗೆ ಸ್ನಾನ ಮಾಡಿಕೊಂಡು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ವಿ ನಾವು. 4ಗೆ ರೆಡಿ ಆಗಿದ್ವಿ ನಾವು. ಆಮೇಲೆ ಪಾಪು ಎದ್ದ, ಅರ್ಧಂಬರ್ಧ ರೆಡಿ ಆದೆ. ನಾನು ಕಂಪ್ಲೀಟಾಗಿ ರೆಡಿ ಆಗೋಕ್ಕೆ ಆಗಲಿಲ್ಲ. ಆಮೇಲೆ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಸು ಕರು ಎಲ್ಲ ಒಳಗೆ ಕರ್ಕೊಂಡು ಹೋಗಿ ಅದೆಲ್ಲ ಆದಮೇಲೆ ನಾನು ಪಾಪುನ ಮನೆಗೆ ಬಿಟ್ಟು ಬಂದ್ಬಿಟ್ಟು ಆಮೇಲೆ ನಾನು ಕಂಪ್ಲೀಟಾಗಿ ರೆಡಿ ಆಗೋಕ್ಕಾಗಿದ್ದು. ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನನ್ನ ಅಕ್ಕ. ನೀವು ನೋಡಿರ್ತೀರ ವಿಡಿಯೋಸಲ್ಲಿ. ನಮ್ಮದು 3 ಜನದ್ದು ಏನಿದೆ ಸ್ಯಾರಿ ಬ್ಲೌಸ್ ಎಲ್ಲ ತುಂಬಾ ಸೆಲೆಕ್ಟ್ ಮಾಡಿ ಖುಷಿಯಿಂದ ತೊಗೊಂಡಿದ್ದು. ನಂದು ಆಗಿರ್ಬೋದು, ಮಮ್ಮಿದು ಅಷ್ಟೇ, ಅಕ್ಕಂದು ಅಷ್ಟೇ, ವರ್ಕ್ ಮಾಡಿಸೋದಾಗಿರ್ಬೋದು, ಅದರೆಲ್ಲ ಖುಷಿ ಇರೋದೇ ಬೇರೆ. ಅದು ಪದೇ ಆ ಖುಷಿ ಸಿಗಲ್ಲ. ತುಂಬಾ ಚೆನ್ನಾಗಿರುತ್ತೆ ಈ ಥರ ನಮ್ಮನೆ ಫಂಕ್ಷನ್ಸ್ ಅಂತ ಅಂದಾಗ. ಸೊ ಇವಾಗ ನಾನು ಪಾಪು ಎದ್ದ ಅಂದ್ಬಿಟ್ಟು ಮನೆಗೆ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಅವನ್ನ ಹತ್ರನೇ ಇರೋದು 1-2 kilometers ಇದೆ ಅಷ್ಟೇ. ಹಾಗಾಗಿ ಮನೆಗೆ ಬಿಟ್ಟು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ನಾನು ಅಜ್ಜಿ ಹತ್ರ ಬಿಟ್ಟು ಹೋಗಿರ್ತೀನಿ, ಯಾಕಂದರೆ ಅವನಿದ್ರೆ ನಾನು ಅವತ್ತಿನ ಡೇ ಫುಲ್ಲು ಎಂಜಾಯ್ ಮಾಡೋದಕ್ಕೆ ಆಗಲ್ಲ. ಸೊ ಇವಾಗ ಎಲ್ಲ ರೆಡಿಯಾಗಿ ಅರ್ಧಂಬರ್ಧ ರೆಡಿಯಾಗಿದ್ದೆ. ಏನಂದರೆ ಹೋಮದ್ದು ಇತ್ತೆಲ್ಲ, ತುಂಬ ಕಣ್ಣುರಿತಾ ಇತ್ತು, ನಿದ್ದೆ ಬೇರೆ ಮಾಡಿರಲಿಲ್ಲ. ಹಾಗಾಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ. ಹೋಮದ್ದು ತುಂಬಾ ಕಣ್ಣುರಿಯುತ್ತೆ, ಆ ಥರ ಎಲ್ಲ ಆಗುತ್ತೆ. ಸೊ ಅವತ್ತಿನ ಡೇ ತುಂಬಾ ಚೆನ್ನಾಗಿತ್ತು. ಆಮೇಲೆ ಶಾಸ್ತ್ರಗಳು ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಐನವರು ಅಂತಲೇ ಹೇಳ್ಬೋದು. ಇದು ಕಳಸ ಹೊತ್ತಿರ್ತಾರಲ್ಲ, ಅವ್ರಿಗೆ ಬಾಗಿನ ಕೊಡ್ತಾ ಇರೋದು. ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದು ಮುತ್ತೈದೆ ಬಾಗಿನ ಕೊಡು ಅಂತ ಕೇಳ್ತಾರೆ ಅವರು. ನಾವು ಬಾಗಿನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡೋದು. ಈ ಥರ ಎಲ್ಲ ಇದೆ. ನಂಗೆ ಈ ಥರ ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸು. ಈ ಥರ 5 ಜನ ಕಳಸ ಹೊತ್ತಿರ್ತಾರೆ, ಆವಾಗ 5 ಜನಕ್ಕೆ ಕೊಡೋದು. ನಾನು ಎಲ್ಲನೂ ವೀಡಿಯೋ ಮಾಡೋದಕ್ಕೆ ಆಗಲೇ ಇಲ್ಲ, ಯಾಕಂದರೆ ಚಾರ್ಜ್ ಬೇರೆ ನಾನು ಫೋನಲ್ಲಿ ಹಾಕೋದು ಮರ್ತಿದ್ದೆ. ಅದು ಅಲ್ಲದೆ ಪಾಪು ಬೇರೆ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅದಕ್ಕಿಂತ ಹೆಚ್ಚಾಗಿ ನಮ್ಮನೆ ಫಂಕ್ಷನ್ನು ಓಡಾಡೋದೇ ಆಗುತ್ತೆ. ಈ ಥರ ವೀಡಿಯೋಸು ಈ ಥರ ಎಲ್ಲ ತುಂಬ ಕಡಿಮೆ ನಾವು ಮಾಡ್ಕೊಂಡಿದ್ದು. ಇದರಲ್ಲಿ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡಿದ್ದೀನಿ. ಎಲ್ಲ ಕ್ಲಿಪ್ಪಿಂಗ್ಸ್ ಹಾಕಿದ್ರೆ ತುಂಬ ವೀಡಿಯೋ ದೊಡ್ಡದು ಆಗುತ್ತೆ ಅಂದ್ಬಿಟ್ಟು ಮೇನ್ ಮಾತ್ರ ಹಾಕಿ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ. ಫ್ರೆಂಡ್ಸ್, ಇದು ನಂದು ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನನಗೆ ಈ ಕಲರ್ ಕಾಂಬಿನೇಷನ್ನೇ ಬೇಕು ಅಂದ್ಬಿಟ್ಟು ನಾನು ತುಂಬಾ ಹುಡುಕಿ ತೊಗೊಂಡಿದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಮಮ್ಮಿ ಸ್ಯಾರಿ ತುಂಬಾ ಇಷ್ಟ ಆಯಿತು. ನಾನು ನಿಮಗೆ ನಾವು ಜಾಸ್ತಿ ಫೋಟೋಸು ತಕ್ಕೊಳಕ್ಕಾಗಲಿಲ್ಲ, ಆ ರೀತಿ ಆಯಿತು. ಈ ಸ್ಯಾರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮಮ್ಮಿದು. ಹಾಗೆ ನನ್ನ ಸ್ಯಾರಿ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಫ್ರೆಂಡ್ಸ್, ಏನಂದರೆ ನೀವು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಇದ್ರದ್ದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅವತ್ತಿನ ದಿನ ಅಂತೂ ಟೈಮೇ ಹೋಗ್ತಾ ಇರಲಿಲ್ಲ, ಯಾಕಂದರೆ ನಾವು ಬೆಳಗ್ಗೆ ಬೇಗ ಎದ್ದಿದ್ದು, ಬೇಗ ರೆಡಿಯಾಗಿರೋದ್ರಿಂದ ಎಲ್ಲ ಕೆಲಸ ಮುಗಿದ್ರೂ ಇನ್ನೂ 8-9 ಟೈಮ್ ಅಷ್ಟೇ ಇರ್ತಿತ್ತು. ಟೈಮ್ ಹೋಗ್ತಾನೆ ಇರಲಿಲ್ಲ ಅವತ್ತು. ಕೆಲವೊಂದು ದಿನ ಟೈಮು ಈ ಥರ ಫಂಕ್ಷನ್ ಇದ್ದಾಗೆಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತಾರೆ. ಬಟ್ ನಮ್ಗೆ ಅವತ್ತು ಡೇ ಫುಲ್ ದೊಡ್ಡದಾಗಿತ್ತು. ಆ ಡೇನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫುಲ್ಲು ಬಿಗ್ ಡೇ ಅಂತಲೇ ಹೇಳ್ಬೋದು ಅವತ್ತಿನ ದಿನ. ಏನಂದರೆ ಇದು 11th ಆಗಿದ್ದು ಸಂಡೇ. ಇವತ್ತಿನ ದಿನ ಏನಂದರೆ ಸಿಕ್ಕಾಬಟ್ಟೆ ಫಂಕ್ಷನ್ಸ್ ಇತ್ತು. ಎಷ್ಟು 4-5 ನಮ್ಮ ಮನೆ ಹತ್ರನೇ 4-5 ಮನೆ ಗೃಹಪ್ರವೇಶ ಇತ್ತು. ಸೊ ತುಂಬಾ ಫಂಕ್ಷನ್ಸು, ಸೀಮಂತ, ಮದುವೆ ಎಲ್ಲ ತುಂಬಾ ಇತ್ತು.
ಬಟ್ ಅದೆಲ್ಲ ಇದ್ದರೂ ಜನ ಬಂದಿದ್ದರು, ನಾವು ಕರೆದವರು ಆಲ್ಮೋಸ್ಟ್ ಬಂದಿದ್ದರು, 80% ಬಂದಿದ್ದರು ಅಂತಲೇ ಹೇಳ್ಬೋದು. ತುಂಬ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ನಾವು, ಏನಂದರೆ 500 600 ಮೆಂಬರ್ಸ್ನ ನಾವು ಇಟ್ಕೊಂಡು ಅಷ್ಟು ಜನ ಮಾತ್ರ ನಾವು ಮಾಡಿಸಿದ್ದು. ತುಂಬ ಗ್ರ್ಯಾಂಡ್ ಆ ಥರ ಎಲ್ಲ ಏನಿಲ್ಲ, ಮೀಡಿಯಮ್ ನಮ್ಮ ರೇಂಜ್ ಏನಿದೆ ಅಷ್ಟೆಲ್ಲ ಮಾಡಿಸಿದ್ದು. ಮತ್ತು ಇನ್ನೊಂದೇನೆಂದರೆ ತುಂಬ ಫಂಕ್ಷನ್ಸ್ ಇದ್ದಿದ್ದರಿಂದ ಕಾಯಿ ಒಬ್ಬಟ್ಟನ್ನ ನಾವು ಹೇಳಿದ್ದು, ಅದ್ರದ್ದು ತವಾ ಹೆಂಚು ಸಿಕ್ಕಿಲ್ಲ ಅಂದ್ಬಿಟ್ಟು ಆ ಒಂದು ರೆಸಿಪಿ ಕ್ಯಾನ್ಸಲ್ ಆಯಿತು. ಆ ಒಂದು ಡಿಶ್ ಅದ್ರ ಬದಲು ಸಡನ್ನಾಗಿ ಅದ್ರದ್ದು ಅವತ್ತಿನ ದಿನವೇ ಕ್ಯಾನ್ಸಲ್ ಆಗಿದ್ದರಿಂದ ಬೇರೆ ಸ್ವೀಟೇ ಮಾಡಿದ್ರು. ಇದ್ರ ಜೊತೆಗೆ ಗೀ ರೈಸು, ಕುರ್ಮಾ ಆ ಥರ ಎಲ್ಲ ಇತ್ತು. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಸುಮ್ಮನೆ ನಮ್ಮನೆದು ಅಂತ ಹೇಳೋದಲ್ಲ, ಎಲ್ಲರೂ ಕೂಡ ಅದೇ ಹೇಳಿದ್ರು, ಫುಡ್ಡು ಕೂಡ ಚೆನ್ನಾಗಿತ್ತು. ಆಮೇಲೆ 1 1:30 ಆ ಥರ ಎಲ್ಲ ಆದಮೇಲೆ ತುಂಬ ಜನ ಬಂದರು. ಮತ್ತು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ನಾನು ವೀಡಿಯೋಸ್ ಹಾಕಿ ಆಲ್ಮೋಸ್ಟ್ 5-6 ಡೇಸ್ ಆಗಿದೆ. ಸ್ವಲ್ಪ ಇದೆಲ್ಲ ಫಂಕ್ಷನ್ದು ಅದು ಇದು ಇದ್ದಿದ್ದರಿಂದ ರೆಗ್ಯುಲರಾಗಿ ಹಾಕೋಕ್ಕಾಗಿಲ್ಲ ಈ ವೀಕು. ಮತ್ತು ಇದಾದಮೇಲೆ ಹಬ್ಬ ಇದೆ ವರಮಹಾಲಕ್ಷ್ಮಿದು, ಅದು ಕೂಡ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಅದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಬಾಯ್ ಬಾಯ್.